ದರ್ಶನ್ ವಿಚಾರವಾಗಿ ಎಂಎನ್ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕುರಿತು ಒಂದು ಅಪ್ಡೇಟ್ಸ್. ಯಡಿಯೂರಪ್ಪ ಪೋಕ್ಸೋ ಕೇಸ್ ಬಗ್ಗೆ ಶೆಟ್ಟರ್ ಈಗಾಗಲೇ ರಿಯಾಕ್ಟ್ ಮಾಡಿರುವಂತದ್ದು. ಕೇಸ್ ದಾಖಲಾಗಿ 2-3 ತಿಂಗಳಾಗಿದೆ. ಕಳೆದ 2 ದಿನಗಳಿಂದ ಈ ಕೇಸ್ ತೀವ್ರಗೊಂಡಿದೆ. ಇದರಲ್ಲಿ ರಾಜಕೀಯ ಕಾರಣಗಳಿರುವ ಸಂಶಯವೂ ಕೂಡ ಇದೆ ಎಂದು ಶೆಟ್ಟರ್ ಈಗಾಗಲೇ ರಿಯಾಕ್ಷನ್ ಅನ್ನ ನೀಡಿರುವಂತದ್ದು. ಯಡಿಯೂರಪ್ಪ ಅವರನ್ನ ಸಿಲುಕಿಸುವ ಷಡ್ಯಂತ್ರ ಕೂಡ ನಡೆದಿದೆ. ಬೆಳಗಾವಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈ ರೀತಿ ಹೇಳಿಕೆಯನ್ನ ನೀಡಿರುವಂತದ್ದು. ಯಡಿಯೂರಪ್ಪ ಪೋಕ್ಸೋ ಕೇಸ್ ಬಗ್ಗೆ ಜಗದೀಶ್ ಶೆಟ್ಟರ್ ರಿಯಾಕ್ಷನ್ ಅನ್ನ ನೀಡಿರುವಂತದ್ದು. ಸಹಾಯ ಕೇಳಲು ಬಂದಿದ್ದ ಅಪ್ರಾಪ್ತೆಯ ಮೇಲೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪಕ್ಕೆ ಸಂಬಂಧಿಸಿ ಬಿಎಸ್ವೈ ವಿರುದ್ಧ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿತ್ತು. ಕೇಸ್ ಕುರಿತು ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಕೂಡ ನೀಡಲಾಗಿತ್ತು. ಈ ಕುರಿತು ಇದೀಗ ಜಗದೀಶ್ ಶೆಟ್ಟರ್ ಅವರು ರಿಯಾಕ್ಷನ್ ಅನ್ನ ನೀಡಿರುವಂತದ್ದು. ಕೇಸ್ ದಾಖಲಾಗಿ 2-3 ತಿಂಗಳಾಗಿದೆ. ಕಳೆದ 2 ದಿನಗಳಿಂದ ಈ ಕೇಸ್ ಈಗ ತೀವ್ರಗೊಂಡಿರುವಂತದ್ದು. ಇದರಲ್ಲಿ ರಾಜಕೀಯ ಕಾರಣಗಳಿರುವ ಸಂಶಯವೂ ಕೂಡ ಇದೆ. ಯಡಿಯೂರಪ್ಪ ಅವರನ್ನ ಸಿಲುಕಿಸುವ ಷಡ್ಯಂತ್ರ ಕೂಡ ನಡೀತಾ ಇರುವಂತದ್ದು. ಬೆಳಗಾವಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈ ರೀತಿ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಒಂದು ದೊಡ್ಡ ವ್ಯಕ್ತಿ ಸರ್ ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿ 2-3 ತಿಂಗಳಾಯ್ತು. ಅವಾಗೂ ಅದ್ರ ಬಗ್ಗೆ ಭಾಳಷ್ಟು ಸುದ್ದಿಗಳು ಬಂದು, ಆದರೆ ಈ ಕಳೆದ ಎರಡು ದಿವಸದಿಂದ ಇದಕ್ಕೆ ಹೆಚ್ಚು ತೀವ್ರಗತಿ ಬರ್ತಾ ಇದೆ ಅಂತಂದರೆ ಇದರಲ್ಲಿ ರಾಜಕೀಯ ಕಾರಣಗಳ ಒಂದು ಸಂಶಯ ಚಾಲು ಆಗ್ತದೆ ಎಲ್ಲರಿಗೆ. ಹಿಂದೆ ಇದೇ ಗೃಹ ಮಂತ್ರಿಗಳು ಪರಮೇಶ್ವರ್ ಏನಂತ ಅಂದರು, ಯಾರು ಕಂಪ್ಲೇಂಟ್ ಕೊಟ್ಟಾಳ ಹೆಣ್ಮಗಳು 50-60 ಮಂದಿ ಮೇಲೆ ಹಿಂಗೆ ಕಂಪ್ಲೇಂಟ್ ಕೊಟ್ಟಾಡ್ರಿ, ಒಂದು ಮಾನಸಿಕ ಅಸ್ವಸ್ಥ ಇದ್ದಂಥ ಹೆಣ್ಮಗಳಕ್ಕಿ ಅನ್ನುವಂಥ ರೀತಿಯಲ್ಲಿ ಅಬ್ಸರ್ವೇಷನ್ ಮಾಡಿದ್ರು. ಅಂದರೆ ಈ ಕಂಪ್ಲೇಂಟ್ಗೆ ಅಷ್ಟು ಮಹತ್ವ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ರು. ಈಗ 2 ದಿವಸದಲ್ಲಿ ಏನು ಬದಲಾವಣೆ ಆಯಿತು ನನಗೆ ಅರ್ಥ ಆಗ್ತಾ ಇಲ್ಲ. ಡೆಫಿನೆಟ್ಲಿ ಈಗ ಸರ್ಕಾರ ಇಕ್ಕಟ್ಟಲ್ಲಿ ಸಿಕ್ಕಿದೆ. ನಾಗೇಂದ್ರ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಇವತ್ತು ದೊಡ್ಡ ವ್ಯಕ್ತಿಗಳನ್ನು ತೋರಿಸಿ ಅವ್ರ ಮೇಲೆ ಅರೆಸ್ಟ್ ಮಾಡ್ತೀವಿ ಮತ್ತೊಂದು ಅಂತೇಳಿ ಯಡಿಯೂರಪ್ಪ ಅಂತವ್ರನ್ನ ಇವತ್ತು ಜನರ ಒಂದು ಮನಸ್ಸನ್ನ ಬೇರೆ ಕಡೆ ಎಳೆಯುವಂಥದ್ದು, ಬೇರೆ ಕಡೆ ಗಮನ ಸೆಳೀಲಿಕ್ಕೆ ಇದೊಂದು ಪ್ರಯತ್ನ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದು, ಆ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಿಲ್ಲ ಅವ್ರು ಸತ್ತು ಹೋಗಿದ್ದಾಳೆ ತಾಯಿ. ಹೀಗಾಗಿ ಆ ಹೆಣ್ಮಗಳು ಯಾರು ಸಂತ್ರಸ್ತ ಅಂತಾಳ ಅಕ್ಕಿದು ವೈಯಕ್ತಿಕವಾದಂಥ ಯಾವುದು ಕಂಪ್ಲೇಂಟ್ ಇಲ್ಲ ಮತ್ತು ಇಲ್ಲಿವರೆಗೆ ಯಾವುದು ಇನ್ಸಿಸ್ಟೆನ್ಸ್ ಇಲ್ಲ. ಹೀಗಾಗಿ ಯಡಿಯೂರಪ್ಪನವ್ರನ್ನ ಈ ಸಲ ಇದರಲ್ಲಿ ಏನೋ ಒಂದು ಸಿಕ್ ಹಾಕ್ಸುವಂಥದ್ದು ಒಂದು ಷಡ್ಯಂತ್ರ ನಡೆಯುವಂತ ನನಗೆ ಅನಿಸ್ತದೆ. ಹೀಗಾಗಿ ಈ ರೀತಿ ರಾಜಕೀಯ ಕಾರಣ ಸಲುವಾಗಿ ದೊಡ್ಡ ವ್ಯಕ್ತಿಗಳನ್ನ ಇನ್ವಾಲ್ವ್ ಮಾಡುವಂಥದ್ದು ಸರಿಯಲ್ಲ. ಇದು ಕಾಂಗ್ರೆಸ್ ಸರ್ಕಾರದ ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಇದರಿಂದ ಬಹಳ ಒಂದು ಅನುಭವಿಸ್ತಾರೆ ಕಾಂಗ್ರೆಸ್ ಸರ್ಕಾರ. ದ್ವೇಷದ ರಾಜಕಾರಣ ಸ್ಟಾರ್ಟ್ ಆಗಿದೆ. ಬಹುಶಃ ನನಗನ್ಸೋ ಮಟ್ಟಿಗೆ ನಾನು ಯಡಿಯೂರಪ್ಪನವ್ರು